ಸರ್ ಸರ್ ಈ ಕಡೆ ನಮಗೆ ಲಿಖಿತವಾಗಿ ನಿಮ್ಮೆಲ್ಲರ ಮೊತ್ತವನ್ನು ದಿನಾಂಕ 25/6/2025 ಮರುಪಾವತಿಸುವುದಾಗಿ ನಮಗೆ ಲಿಖಿತ ಪತ್ರ ಕೊಟ್ಟಿರುತ್ತಾರೆ. ಹಾಗೆ ನಾವು ಪ್ರಧಾನ ಕಚೇರಿಯಲ್ಲಿ ದಿನಾಂಕ 25/6/2025 ಬೆಳಿಗ್ಗೆ 9 ಗಂಟೆಯಿಂದ 3 ಗಂಟೆಯವರೆಗೆ ನಾವು ಕಾದಿದ್ದು ನಮಗೆ ಯಾವುದೇ ಮೊತ್ತ ಸಿಕ್ಕಿರುವುದಿಲ್ಲ. ಈ ಸಂದರ್ಭದಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಶ್ರೀ ಲಿಂಗರಾಜು ಪುತ್ತು ಕಲ್ಗುಡ್ಕರ್ ಇವರು ಅನುಪಸ್ಥಿತರಿದ್ದು ದೂರವಾಣಿ ಸಂಪರ್ಕದಲ್ಲಿ ಸಿಗದೇ ಇದ್ದ ಪಕ್ಷದಲ್ಲಿ ಅಲ್ಲಿದ್ದಂತಹ ಶ್ರೀಮತಿ ದೀಕ್ಷಾ ದತ್ತಾರಾಮ್ ಕಲ್ಗುಡ್ಕರ್ ವೈಸ್ ಪ್ರೆಸಿಡೆಂಟ್ ಹಾಗೂ ಶ್ರೀಮತಿ ಅರ್ಪಿತಾ ಅಂಬರೀಶ್ ಕಲ್ಗುಡ್ಕರ್ ಎಂಡಿಯ ಅಕೌಂಟೆಂಟ್ ಇವರು ಮಧ್ಯಾಹ್ನ 12:30 ಗಂಟೆ ಒಳಗೆ ತಮ್ಮ ಮುಖ್ಯ ಕಚೇರಿಗೆ ಹಣ ಬರುವುದಾಗಿ ನಮ್ಮನ್ನು ನಂಬಿಸಿ ತದನಂತರ ಅಲ್ಲಿಂದ ಸಂಜೆ 4:30 ಒಳಗೆ ನಿಮ್ಮ ಖಾತೆಗೆ ಹಣ ವರ್ಗಾವಣೆ ಮಾಡುವುದಾಗಿ ಭರವಸೆ ನೀಡಿರುತ್ತಾರೆ. ಆದರೆ ನಂತರ ಯಾವುದೇ ಖಾತೆಗೆ ಹಣ ಬಂದಿರುವುದಿಲ್ಲ. ಹೀಗಿರುವಾಗ ನಾವು ಶ್ರೀಮತಿ ದೀಕ್ಷಾ ದತ್ತಾರಾಮ್ ಕಲ್ಗುಡ್ಕರ್ ವೈಸ್ ಪ್ರೆಸಿಡೆಂಟ್ ಅವರ ಜೊತೆಗೆ ಚಿತ್ತಾಕಲ ಪೊಲೀಸ್ ಠಾಣೆಗೆ ಹೋಗಿ ಎಂಡಿ ಅವರ ವಿರುದ್ಧ ದೂರು ದಾಖಲಿಸಲು ಹೋಗಿರುತ್ತೇವೆ. ಆದರೆ ಸದ್ರಿ ಠಾಣಾಧಿಕಾರಿಗಳು ನಮ್ಮ ಯಾವುದೇ ದೂರನ್ನು ಸ್ವೀಕರಿಸುವುದಿಲ್ಲ. ತದನಂತರ ನಾವು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಅವರಿಗೆ ಮನವಿಯನ್ನು ದಿನಾಂಕ 25/6/2025 ಸಲ್ಲಿಸಿದ್ದು ಇರುತ್ತದೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಅವರಿಗೆ ಸಲ್ಲಿಸಿದ್ದು ಇರುತ್ತದೆ. ಶ್ರೀಮತಿ ಅರ್ಪಿತಾ ಅಂಬರೀಶ್ ಕಲ್ಗುಡ್ಕರ್ ಅವರ ಹೇಳಿಕೆಯಂತೆ ಸುಮಾರು 56 ಕೋಟಿ ರೂಪಾಯಿಗಳ ಬ್ಯಾಂಕ್ ವ್ಯವಹಾರ ಆಗಿರುತ್ತದೆ. ಆದರೆ ಗ್ರಾಹಕರಿಗೆ ಜನವರಿ 2025 ಇಲ್ಲಿಯವರೆಗೆ ಯಾವುದೇ ಮೊತ್ತ ಹಿಂತಿರುಗಿಸಲು ಇರುವುದಿಲ್ಲ. ಸದ್ರಿ ಬ್ಯಾಂಕಿನ ಪತ್ರ ಸಂಖ್ಯೆ DCSC 2526 ದಿನಾಂಕ 30/4/2025 ಪ್ರಕಾರ ಗ್ರಾಹಕರಿಗೆ ಹಣ ಮರುಪಾವತಿಸುವುದಾಗಿ ನಂಬಿಸಿ ಮೋಸ ಮಾಡಿರುತ್ತಾರೆ.